2025 ಬೆಂಗಳೂರು ಬುಲ್ಸ್ ಅಲ್ಲಿ ಟೋಟಲ್ ಆಗಿ 23 ಪ್ಲೇಯರ್ಸ್ ಇದ್ದಾರೆ. ಈ ಒಂದು 23 ಪ್ಲೇಯರ್ಸ್ ಅಲ್ಲಿ 4 ಜನನ ರಿಟೈನ್ ಮಾಡ್ಕೊಂಡ್ರು, ಇನ್ನು 4 ಜನನ NYP ಲಿ ತಗೊಂಡ್ರು, ಇನ್ನು 15 ಜನನ ಆಕ್ಷನ್ ಅಲ್ಲಿ ಪಿಕ್ ಮಾಡಿದ್ದಾರೆ. ಈ ಟೋಟಲ್ 23 ಪ್ಲೇಯರ್ಸ್ ಗಳಲ್ಲಿ BC ರಮೇಶ್ ಅವರಿಗೆ 3 ಜನದ ಮೇಲೆ ನಂಬಿಕೆ ಇದೆ ಅಂತ, ಇನ್ನು 20 ಜನ ಏನ್ ಮಾಡ್ಬೇಕೋ ಗೊತ್ತಿಲ್ಲ. ಬಟ್ ಈ ಒಂದು ಕ್ವಶನ್ ಹೆಂಗ್ ಬಂತ ಅಂತ ಹೇಳಿದ್ರೆ, ಆಫ್ಟರ್ ದಿ ಆಕ್ಷನ್ ಎಲ್ಲ ಆದ್ಮೇಲೆ BC ರಮೇಶ್ ಅವರಿಗೆ ಒಂದು ಇಂಟರ್ವ್ಯೂ ಮಾಡಿದ್ದಾರೆ. ಆ ಒಂದು ಇಂಟರ್ವ್ಯೂ ಅಲ್ಲಿ ಒಬ್ಬ ವ್ಯಕ್ತಿ ಕೇಳ್ತಾನೆ, ನಿಮ್ಗೆ ಈ ಒಂದು ಸೀಸನ್ ನಿಮ್ ಪ್ರಕಾರ ಯಾರ ಮೇಲೆ ನಂಬಿಕೆ ಇದೆ ಅಂತ ಕೇಳ್ತಾರೆ, ಯಾರ ಮೇಲೆ ಹೋಪ್ ಇದೆ ಅಂತ ಕೇಳ್ತಾರೆ. ಅದಕ್ಕೆ BC ರಮೇಶ್ ಅವರು ಆನ್ಸರ್ ಮಾಡಿದ್ದು 3 ಜನ ಪ್ಲೇಯರ್ಸು. ಅನ್ಫಾರ್ಚುನೇಟ್ಲಿ ಇದು 3 ಜನನೂ ಕೂಡ ರೇಡರ್ಸು. ನಿಮಗೆ ಗೊತ್ತು ಈ ಒಂದು ಸೀಸನ್ನು ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ ಯಾವ ತರ ರೇಡಿಂಗ್ ಡಿಪಾರ್ಟ್ಮೆಂಟ್ ಇದೆ ಅಂತ ನೆನ್ನೆ ಒಂದು ವಿಡಿಯೋ ಮಾಡಿದ್ದೀನಿ, ಹೋಗಿ ನೋಡ್ಕೊ ಬನ್ನಿ. ಈ ಒಂದು ಸೀಸನ್ನು BC ರಮೇಶ್ ಅವರು ರೇಡಿಂಗ್ ಅಲ್ಲಿ ಕೂಡ ಹೇಳಿದ್ರು, ಡಿಫೆಂಡ್ ಕೂಡ ಹೇಳಿದ್ರು, ಮತ್ತೆ ಡಿಫೆನ್ಸ್ ಬಗ್ಗೆನೂ ಮಾತಾಡಿದ್ರು. ನಮಗೆ ಗೊತ್ತು ಡಿಫೆನ್ಸ್ ಯಾವ ತರ ಇದೆ. ಈ ಒಂದು ಸೀಸನ್ ಟಾಪ್ ಪ್ಲೇಯರ್ಸ್ ಬೈ ಮಾಡಿದ್ರೆ ಡಿಫೆಂಡಿಂಗ್ ಅಲ್ಲಿ, ಸೊ ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಅವರು ಕೂಡ ಅದ್ರ ಬಗ್ಗೆ ಮಾತಾಡೋದು, ನಾನು 4 ಜನನ ಫಿಕ್ಸ್ ಮಾಡಿದ್ದೀನಿ ಅಂತ 7 ಅಲ್ಲಿ. ಬಟ್ ಇವರು ಮಾತಾಡಿರೋದು 3 ಜನ ರೈಡರ್ಸ್ ಬಗ್ಗೆ. ಇವರಿಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇಲ್ಲ. ಈ ಒಂದು ಸೀಸನ್ ಇವ್ರ ಮೇಲೆ ನಂಬಿಕೆ ಇದೆ ಅಂತ ಇವರು ಈ ಒಂದು ಸೀಸನ್ ಮಿಂಚ್ತಾರೆ ಅಂತ ಹೇಳ್ಕೊಂಡಿದ್ರೆ, ಯಾರ್ಯಾರು ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಮಾಡ್ಕೊಳ್ಳಿ. ಅದರಲ್ಲಿ ಫಸ್ಟ್ ಪ್ಲೇಯರ್ ಆಶೀಶ್ ಮಲಿಕ್ ಅಂತ ಹೇಳಿದ್ರು, ಸೆಕೆಂಡ್ ಪ್ಲೇಯರ್ ಇರಾನ್ ಪ್ಲೇಯರ್ ಅಂತ ಹೇಳಿದ್ರು. ಈ ಒಂದು ಸೀಸನ್ ಆಕ್ಷನ್ ಅಲ್ಲಿ ಇರಾನ್ ಪ್ಲೇಯರ್ ನ ಇಬ್ರು ಕೂಡ ಪಿಕ್ ಮಾಡಿದ್ದಾರೆ, ಅವ್ರ ನೇಮ್ ಹೇಳ್ತೀನಿ. ಮತ್ತೆ 3ನೇ ಪ್ಲೇಯರ್ ಆಕಾಶ್ ಶಿಂಡೆ ಅಂತ ಹೇಳಿದ್ದಾರೆ. ಸೊ ಈ ಒಂದು 4 ಜನ ಪ್ಲೇಯರ್ಸ್ ಟೋಟಲ್ ಅವರು 3 ನೇಮ್ ಹೇಳಿದ್ದು, ಬಟ್ ಇರಾನ್ ಪ್ಲೇಯರ್ ಅಂತ ಹೇಳ್ಕೊಂಡಿದ್ದಾರೆ. ಈ ಒಂದು ಸೀಸನ್ ಆಕ್ಷನ್ ಅಲ್ಲಿ ಇಬ್ರು ಇರಾನ್ ಪ್ಲೇಯರ್ ಎತ್ಕೊಂಡಿದ್ದಾರೆ. ಆಶೀಶ್ ಮಲಿಕ್, ಇರಾನ್ ಪ್ಲೇಯರ್ಸ್ ಅಂಡ್ ಆಕಾಶ್ ಶಿಂಡೆ ಬಗ್ಗೆ ಮಾತಾಡೋದ, ಇವರು ಲಾಸ್ಟ್ ಸೀಸನ್ ಏನ್ ಮಾಡಿದ್ದಾರೆ ಅಂತ. ಫಸ್ಟ್ ಪ್ಲೇಯರ್ ಆಕಾಶ್ ಶಿಂಡೆ, ಇವರು ಕಳೆದ 3-4 ಸೀಸನ್ ಇಂದ ಪುಣೇರಿ ಪಲ್ಟನ್ಸ್ಗೆ ಆಡ್ತಾ ಇದ್ದಾರೆ ಮಗ. ಬಟ್ ಪುಣೇರಿ ಪಲ್ಟನ್ಸ್ ಅಲ್ಲಿ ಇವರು ಲಾಸ್ಟ್ ಸೀಸನ್ ಏನ್ ಮಾಡಿದಾರೆ ಅಂತ ಹೇಳಿದ್ರೆ, 19 ಮ್ಯಾಚ್ ನ ಆಡಿದರೆ 93 ಪಾಯಿಂಟ್ ನ ತಗೊಂಡಿದ್ರೆ. ಅವರೇಜ್ ಪರ್ ಮ್ಯಾಚ್ ಗೆ ಇವರು 4.84 ರೇಡ್ ಪಾಯಿಂಟ್ಸ್ ಗಳನ್ನ ತಗೋಬರ್ತಾರೆ. ಟೋಟಲ್ 19 ಮ್ಯಾಚ್ ಅಲ್ಲಿ 93 ಪಾಯಿಂಟ್ ಅಂತ ಹೇಳಿದ್ರೆ, ಮಿನಿಮಮ್ ಒಂದು ಮ್ಯಾಚಿಗೆ 5 ಪಾಯಿಂಟ್ ನ ತಗೊಂಡಿದ್ದಾರೆ. ಮತ್ತೆ ಟೋಟಲ್ ರೇಡ್ ಮಾಡಿರೋದು 197 ರೇಡ್ಗಳು. ಮತ್ತೆ ಸೂಪರ್ ರೇಡು ಒಂದೇ ಇರೋದು, ಮತ್ತೆ ಸೂಪರ್ ಟೆನ್ಸ್ ಇರೋದು 2 ಇರೋದು. ಸೊ ಈ ಒಂದು ರೆಕಾರ್ಡ್ ನ ಇಟ್ಕೊಂಡಿರೋದು ಆಕಾಶ್ ಶಿಂಡೆ ಲಾಸ್ಟ್ ಸೀಸನ್ ಏನ್ ಮಾಡಿದ್ರೆ ಅಂತ. ಬಟ್ ನನ್ನ ಪ್ರಕಾರ ಈ ಒಂದು ಸೀಸನ್ ಬೆಂಗಳೂರು ಬುಲ್ಸ್ಗೆ ಇವರೇ ಮೇನ್ ರೇಡರು. ಮತ್ತೆ 2ನೇ ಪ್ಲೇಯರು ಅಲಿರಿಜಾ ಮಿರ್ಜಾನಿ ಅಂತ, ಇವರು ಯುಮುಮಾಗೆ ಸೀಸನ್ 10 ಆಡಿರೋದು. ಲಾಸ್ಟ್ ಸೀಸನ್ ಯಾವ ಟೀಮ್ಗೂ ಆಡಿಲ್ಲ. ಬಟ್ ಈ ಒಂದು ಸೀಸನ್ ನಮ್ಮ ಬೆಂಗಳೂರು ಬುಲ್ಸ್ ಇವ್ರನ್ನ ಆಕ್ಷನ್ ಅಲ್ಲಿ ಪಿಕ್ ಮಾಡಿದ್ದಾರೆ. ಟೋಟಲ್ 10ನೇ ಸೀಸನ್ ಅಲ್ಲಿ 9 ಮ್ಯಾಚ್ ನ ಆಡ್ತಾರೆ. 9 ಮ್ಯಾಚ್ಗೆ 16 ಪಾಯಿಂಟ್ ನ ತಗೊಂಡಿದ್ದಾರೆ. ನಿಮಗೆ ಗೊತ್ತಾಯ್ತು ಯಾವ ತರ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ. 2ನೇ ಪ್ಲೇಯರು. ಮತ್ತೆ 3ನೇ ಪ್ಲೇಯರು ಆಶೀಶ್ ಮಲಿಕ್ ಅಂತ, ಇವ್ರನ್ನ ಡೊಮೆಸ್ಟಿಕ್ ಅಲ್ಲಿ ನೋಡ್ಬಿಟ್ಟು BC ರಮೇಶ್ ಅವರು ಪಿಕ್ ಮಾಡಿರೋದು ಈ ಒಂದು ಆಕ್ಷನ್ ನಲ್ಲಿ. ಇವ್ರ ಬಗ್ಗೆ ಸರ್ಚ್ ಮಾಡಿದೆ, ಯಾವುದೇ ತರ ಸ್ಟಾಟ್ಸ್ ನನಗಂತೂ ಸಿಗ್ಲಿಲ್ಲ. ಡೊಮೆಸ್ಟಿಕ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದಾರೆ ಅಂತ ಹೇಳ್ಬಿಟ್ಟು ಈ ಒಂದು ಸೀಸನ್ ಇವ್ರನ್ನ ಪಿಕ್ ಮಾಡಿದರೆ, ಅದು ರಿಟೈನ್ ಮಾಡ್ಕೊಳ್ಳೋ ತರ ನ್ಯೂ ಯಂಗ್ ಪ್ಲೇಯರ್ ಅಲ್ಲಿ ಪಿಕ್ ಮಾಡಿದರೆ. ಮತ್ತೆ 4ನೇ ಪ್ಲೇಯರು ಅಹಮದ್ ರಿಜಾ ಅಸ್ಗಾರಿ ಅಂತ, ಇವ್ರ ಬಗ್ಗೆ ತುಂಬಾ ಸರ್ಚ್ ಮಾಡಿದೆ. ಬಟ್ ಅಷ್ಟೊಂದೇನು ಇವ್ರ ರೆಕಾರ್ಡ್ ಏನು ಕಾಣಿಸ್ಕೊಳ್ಳಿಲ್ಲ. ಈ ಒಂದು ಸೀಸನ್ ಆಕ್ಷನ್ ಅಲ್ಲಿ ಪಿಕ್ ಮಾಡಿದರೆ. ಸೊ ಈ 4 ಪ್ಲೇಯರ್ಸ್ ಬಗ್ಗೆ ಮಾತಾಡಿರೋದು, ಬಟ್ 3 ಪ್ಲೇಯರ್ಸ್ ಬಗ್ಗೆ ಮಾತಾಡಿದ್ದು. ಬಟ್ ಇರಾನಿ ಅಂತ ಹೇಳಿದ್ರಲ್ಲ, ಸೊ ನಾನು ಇಬ್ರು ಪ್ಲೇಯರ್ಸ್ ಬಗ್ಗೆನೂ ಕೂಡ ಹೇಳಿದ್ದೀನಿ. ಈ 4 ಪ್ಲೇಯರ್ಸ್ ಮೇಲೆ BC ರಮೇಶ್ ಅವರಿಗೆ ತುಂಬಾ ನಂಬಿಕೆ ಇದೆ ಅಂತ. ಈ ಒಂದು ಸೀಸನ್ ಸಖತ್ತಾಗಿ ಬೆಂಗಳೂರು ಬುಲ್ಸ್ಗೆ ಆಡ್ಕೊಡ್ತಾರೆ ಅಂತ. ನಿಮ್ ಪ್ರಕಾರ ಈ ಒಂದು 4 ಪ್ಲೇಯರ್ಸ್ ಅಲ್ಲಿ ಯಾರೆಲ್ಲ ಚೆನ್ನಾಗಿ ಆಡ್ಬೋದು ಅಂತ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ಆಕಾಶ್ ಶಿಂಡೆ ಚೆನ್ನಾಗಿ ಆಡ್ಬೋದು ಅಂತ ಅನ್ನಿಸ್ತದೆ. ಮತ್ತೆ ಆಶೀಶ್ ಮಲಿಕ್ ಚೆನ್ನಾಗಿ ಆಡ್ತಾರೆ. ಮತ್ತೆ ಇರಾನ್ ಪ್ಲೇಯರ್ಸ್ ಇದ್ದಾರೆ, ಇಬ್ರು ಕೂಡ ಆಲ್ ರೌಂಡರ್ಸ್. ಸಖತ್ತಾಗಿ ಅವ್ರದ್ದು ಎಲ್ಲಾ ಕಡೆ ಸರ್ಚ್ ಮಾಡಿದೆ. ಬಟ್ ಇವರು ಒಂಥರ ಬೀಸ್ಟ್ ಪ್ಲೇಯರ್ಸ್. ಇರಾನಿ ಪ್ಲೇಯರ್ಸ್ ನಿಮ್ಗೆ ಗೊತ್ತಿರೋಂಗೆ ಮೊಹಮ್ಮದ್ ಸದ್ಲು ಮತ್ತೆ ತುಂಬಾ ಜನ ಇದ್ದಾರೆ PK ಅಲ್ಲಿ. ಸೊ ಇವರು ಕೂಡ ಚಾನ್ಸ್ ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಮತ್ತೆ ಲಾಸ್ಟ್ ಅಲ್ಲಿ ಡಿಫೆಂಡರ್ಸ್ ಬಗ್ಗೆನೂ ಕೂಡ ಮಾತಾಡಿದ್ರು BC ರಮೇಶ್ ಅವರು. ಈ ಒಂದು ಸೀಸನ್ ನಾನು ಡಿಫೆನ್ಸ್ ಅಲ್ಲಿ ತುಂಬಾ ಪ್ಯಾಕ್ ಮಾಡಿದ್ದೀನಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಂಗಿಲ್ಲ ಅಂತ ಸ್ಟಾರ್ಟಿಂಗ್ ಹೇಳಿದ್ರೆ, ಅದೆಲ್ಲರಿಗೂ ಗೊತ್ತು. ಬಟ್ ಈ ಒಂದು ಸೀಸನ್ ನಮ್ಮ ಬೆಂಗಳೂರು ಫುಲ್ ಫ್ಯಾನ್ಸ್ ಗಳೆಲ್ಲರೂ ಕೂಡ ಬೆಂಗಳೂರು ಬುಲ್ಸ್ಗೆ ನೋಡ್ತಾ ಇರೋದು ರೇಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೆ. ಈ ಒಂದು ಸೀಸನ್ ಎಕ್ಸ್ಪೀರಿಯನ್ಸ್ ಇಲ್ಲದಿರೋ ಪ್ಲೇಯರ್ಸ್ ಎಲ್ಲಾನು ಕೂಡ ತಗೊಂಡಿದ್ರೆ, ಇವ್ರ ಕಡೆಯಿಂದ ಯಾವ ತರ ಪರ್ಫಾರ್ಮೆನ್ಸ್ ನ ಆಚೆ ತಗೊಬಂದು ಈ ಒಂದು ಸೀಸನ್ ಕಪ್ ಗೆಲ್ತಾರೆ ಅನ್ನೋದು ದೊಡ್ಡ ಒಂದು ಕ್ವಶನ್ ಮಾರ್ಕ್ ಆಗಿದೆ. ಎಲ್ಲ ಕಡೆ ಕೇಳಿದ್ದು ಒಂದೇ ಕ್ವಶನ್ನು, ಬಟ್ ಇವರು ಎಲ್ಲ ಕಡೆ ಆನ್ಸರ್ ಮಾಡಿದ್ದು ಇದೇ ತರ. ನಾನು ಯಾವುದೇ ತರ ಎಕ್ಸ್ಪೆಕ್ಟೇಷನ್ ಇವ್ರ ಕಡೆ ಇಟ್ಕೊಂಡಿಲ್ಲ. ನಾನು ಇವ್ರ ಮೇಲೆ ವರ್ಕ್ ಮಾಡ್ತೀನಿ, ಆಮೇಲೆ ನೋಡೋದ ರಿಸಲ್ಟ್ ಏನಾಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಲಾಸ್ಟ್ ಅಲ್ಲಿ ಯಾವ ಟೀಮ್ ಗೆಲ್ಲುತ್ತೋ ಏನೋ ಗೊತ್ತಿಲ್ಲ. ಬಟ್ ಎಂಡ್ ಆಫ್ ದಿ ಡೇ ಕಬಡ್ಡಿ ಗೆಲ್ಲುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಮೀನ್ಸ್ ಯಾರು ಚೆನ್ನಾಗಿ ಆಡ್ತಾರೋ ಅವರು ಗೆಲ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಇಷ್ಟೇ BC ರಮೇಶ್ ಅವರು ಆ ಒಂದು ಇಂಟರ್ವ್ಯೂ ಹೇಳ್ಕೊಂಡಿದ್ದು. ನಿಮ್ಮ ಪ್ರಕಾರ ಇವಾಗ ನಿಮ್ಗೇನು ಅನ್ನಿಸ್ತಾ ಇದೆ? ಈ ಒಂದು 4 ಪ್ಲೇಯರ್ಸ್ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದರೆ ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ಅಲ್ಲಿ ಸಿಗ್ತಾ ಇರುತ್ತೆ. ಆಗಿದ್ದ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.
See you boys.